Welcome back to my YouTube channel. Today we discuss about concept of electrical circuit for second semester subject. ಇವತ್ತು ನಾನು ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ 22 ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಸೆಮಿಸ್ಟರಲ್ಲಿ ಬರೋಂಥ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ನಾನು ಜಸ್ಟ್ ಈ ವಿಡಿಯೋದಲ್ಲಿ ಏನೇನು ಕಂಟೆಂಟ್ಸ್ ಬರುತ್ತೆ ಫಸ್ಟ್ ವೀಕಲ್ಲಿ ಕಂಟೆಂಟ್ಸ್ ಹೇಳೋದು ಜೊತೆಗೆ ವಿತ್ ನೋಟ್ಸನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ಈ ಯೂನಿಟಲ್ಲಿ ಏನೇನು ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಅಷ್ಟೇ ನಾನು ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ನಿಮಗೆ ನೋಟ್ಸ್ ಆಗಿರ್ಬೋದು ಅಥವಾ PDF ಆಗಿರ್ಬೋದು, ಸೊ ಎಲ್ಲವೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಈಗ ಆಲ್ರೆಡಿ ನೀವು ಫಸ್ಟ್ ಸೆಮಿಸ್ಟರಲ್ಲಿ ಬೇಸಿಕ್ ಓದಿದ್ದೀರಾ. ಸೊ ಇಲ್ಲಿ ನೀವು ಪ್ಯೂರ್ ಕೋರ್ ಸಬ್ಜೆಕ್ಟ್ಗೆ ಎಲೆಕ್ಟ್ರಿಕಲ್ ಕೋರ್ ಸಬ್ಜೆಕ್ಟ್ಗೆ ಎಂಟ್ರಿ ಆಗ್ತಾಯಿದ್ವಿ ನಾವು. ಸೊ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಸೊ ನೀವು ಪ್ರೀವಿಯಸ್ಸಲ್ಲಿ ಅಂದ್ಕೊಂಡಷ್ಟು ಈಸಿ ಇಲ್ಲ ಸಬ್ಜೆಕ್ಟ್, ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಸೊ ಈ ಯೂನಿಟಲ್ಲಿ ಅಂದರೆ ಫಸ್ಟ್ ವೀಕಲ್ಲಿ ನೀವು ಏನೇನ ಸ್ಟಡಿ ಮಾಡ್ಬೋದು ಕೋರ್ಸ್ ಔಟ್ಕಮ್ ಅಂತ ನೋಡೋದಾದರೆ, ಅಂಡರ್ಸ್ಟ್ಯಾಂಡ್ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಎಕ್ಸ್ಪ್ಲೇನ್ ಕೊಲಮ್ಸ್ ಲಾ, ಸೊ ಏನು ಕೊಲಮ್ಸ್ ಲಾ ಅಂದರೆ ಏನು. ನೆಕ್ಸ್ಟ್ ಡಿಸ್ಕ್ರಿಟ್ ಎಲೆಕ್ಟ್ರಿಕ್ ಸ್ಟಾಟಿಕ್ ಇಂಡಕ್ಷನ್ ಅಂದರೆ ಏನು. ಅಂಡರ್ಸ್ಟ್ಯಾಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆ್ಯಂಡ್ ಫ್ಲಕ್ಸ್ ಡೆನ್ಸಿಟಿ. ಎಕ್ಸ್ಪ್ಲೇನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು. ಮತ್ತು ಅಂಡರ್ಸ್ಟ್ಯಾಂಡ್ ಬ್ರೇಕ್ ಡೌನ್ ವೋಲ್ಟೇಜ್ ಆ್ಯಂಡ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಬ್ರೇಕ್ ಡೌನ್ ವೋಲ್ಟೇಜ್ ಬಗ್ಗೆ ಮತ್ತು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದರೆ ಏನು. ಸೊ ಇಷ್ಟು ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಮತ್ತು ಈ ವೀಕಲ್ಲಿ ಏನೇನು ಕಂಟೆಂಟ್ಸ್ ಬರುತ್ತೆ ಅಂದರೆ, ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಬರುತ್ತೆ. ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ನಾನು ಡೆಫಿನೇಷನ್ ಎಲ್ಲ ತೋರಿಸ್ತಾ ಹೋಗ್ತೀನಿ, ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವು ಕ್ಲಾಸಲ್ಲಿ ಕೇಳಿ, ನಿಮ್ಗೆ ಏನಾದರೂ ಡೌಟ್ ಬಂದರೆ ಮತ್ತೆ ನಿಮ್ಗೆ ಇದ್ರ ಮೇಲೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಕೇಳಿದರೆ ನಾನು ಮತ್ತೆ ಆಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಫಸ್ಟ್ ನಾನು ನಿಮಗೆ ಎಲ್ಲ ಹೇಳ್ತಾ ಬಂದರೆ ನಿಮ್ಗೆ ಈಗಲೇ ಸದ್ಯಕ್ಕೆ ಅರ್ಥ ಆಗಲ್ಲ. ಜಸ್ಟ್ ಐ ಕ್ಯಾನ್ ಇಂಟ್ರಡಕ್ಷನ್ ಆಫ್ ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ದಿಸ್ ವೀಕ್. ಎಲೆಕ್ಟ್ರಿಕ್ ಫೀಲ್ಡ್, ಕೊಲಮ್ಸ್ ಲಾ, ಎಲೆಕ್ಟ್ರೋಸ್ಟಾಟಿಕ್ ಇಂಡಕ್ಷನ್, ಎಲೆಕ್ಟ್ರಿಕ್ ಫ್ಲಕ್ಸ್ ಆ್ಯಂಡ್ ಫ್ಲಕ್ಸ್ ಡೆನ್ಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಪೊಟೆನ್ಷಿಯಲ್ ಗ್ರೇಡಿಯಂಟ್, ಬ್ರೇಕ್ ಡೌನ್ ವೋಲ್ಟೇಜ್, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಸೊ ಇದು ಥಿಯರಿಟಿಕಲ್ ಕಂಟೆಂಟ್. ನೆಕ್ಸ್ಟು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್. ಸೊ ಆಲ್ರೆಡಿ ನೀವು ಸಿಲೆಬಸ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಏನು ಮಾಡಬೇಕು ಅಂತ. ಸೊ ಪ್ರಾಕ್ಟಿಕಲ್ ಮತ್ತು ಥಿಯರಿಟಿಕಲ್ ಎರಡನ್ನೂ ಕೂಡ ನಾನು ನೋಟ್ಸನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸೆಷನ್ 1ನಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಬರುತ್ತೆ, ಅದರ ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಸೊ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಎ ಬೇಸಿಕಲಿ ಪ್ರಾಪರ್ಟಿ ಆಫ್ ಮ್ಯಾಟರ್ ಡ್ಯೂ ಟು ವಿಚ್ ಎಕ್ಸ್ಪ್ರೆಸ್ ಅಟ್ರಾಕ್ಷನ್ ಆ್ಯಂಡ್ ರಿಪುಲೇಷನ್ ವೆನ್ ಪ್ಲೇಸ್ಡ್ ನಿಯರ್ ಅನದರ್ ಆಬ್ಜೆಕ್ಟ್. ಸೊ ಇದೆರಡು ಆಬ್ಜೆಕ್ಟ್ ಇದು. ಸೊ ಏನಾಗುತ್ತೆ, ಎರಡು ಹತ್ರ ಇಟ್ಟಾಗ ಸೊ ಅಟ್ರಾಕ್ಟ್ ಆಗೋದು ಅಥವಾ ರಿಫ್ಲೆಕ್ಟ್ ಆಗೋದು ಎಲೆಕ್ಟ್ರಿಕ್ ಚಾರ್ಜ್. ಸೊ ನಿಮ್ಗೀಗ ಕಂಪ್ಲೀಟಾಗಿ ಇದು ಕ್ಲಾಸ್ ಮಾಡಿದ್ರೆ ನಿಮ್ಗೆ ಯೂನಿಟ್ ಅರ್ಥ ಆಗುತ್ತೆ. ಇದು ಜಸ್ಟ್ ಇಂಟ್ರಡಕ್ಷನ್ ಆಗಿ ಗಿವಿನ್ ಕೀ ಪಾಯಿಂಟ್ಸ್. ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಸೊ ಲೈಕ್ ಚಾರ್ಜಸ್ ಸೇಮ್ ಇದ್ದರೆ ಅದು ರಿಪಲ್ ಆಗುತ್ತೆ. ಅನ್ಲೈಕ್ ಅಂದರೆ ಒಂದು ಮ್ಯಾಗ್ನೆಟ್ ತೊಗೊಂಡ್ರೆ, ಮ್ಯಾಗ್ನೆಟಲ್ಲಿ ಸೌತ್ ಮತ್ತು ನಾರ್ತ್ ಪೋಲ್ ಇರುತ್ತೆ. ಒಂದು ಸೌತು ಮತ್ತು ನಾರ್ತ್ ಇಟ್ಕೊಂಡ್ರೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಸೇಮ್ ಪೋಲ್ ಇಟ್ಕೊಂಡಾಗ ಏನಾಗುತ್ತೆ, ಅದು ರಿಪಲ್ ಆಗುತ್ತೆ. ಯೂನಿಟ್ ಬಂದು ಕೊಲಮ್. ಸೊ ನೆಕ್ಸ್ಟ್ ಸೆಕ್ಷನಲ್ಲಿ ಅಂದರೆ ಸೆಷನ್ 1ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಡೆಫಿನೇಷನ್ನು ವೆರಿ ಇಂಪಾರ್ಟೆಂಟ್ಗಳು. ಸೊ ಎಲ್ಲ ಡೆಫಿನೇಷನ್ನು ಕೂಡ ವೆರಿ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅರೌಂಡ್ ಮ್ಯಾಗ್ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ವೇರ್ ಇಟ್ ಎಕ್ಸ್ಟ್ರಾಕ್ಟ್ ಎ ಫೋರ್ಸ್ ಏನಾಗುತ್ತೆ, ಎಕ್ಸ್ಟ್ರಾಕ್ಟ್ ಅನದರ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಕೀ ಪಾಯಿಂಟ್ಸ್ represented by electric field lines. This is electric field lines. ಡೈರೆಕ್ಷನ್. ಸೊ ನೋಡಿ, ಎರಡು ಚಾರ್ಜ್ ಇದೆ, ಒಂದು ಪ್ಲಸ್ ಮತ್ತು ಒಂದು ನೆಗೆಟಿವ್, ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಸೊ ನೋಡಿ, ಅವೇ ಫ್ರಮ್ ಪಾಸಿಟಿವ್ ಚಾರ್ಜ್. ಸೊ ಹೊರಗಡೆ ಹೋಗ್ತಾ ಇರೋದು ಪಾಸಿಟಿವ್ ಚಾರ್ಜು, ಟುವರ್ಡ್ಸ್ ಬರ್ತಾ ಇರೋದು
ದಿಸ್ ಈಸ್ ನೆಗೆಟಿವ್ ಚಾರ್ಜ್. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಡೆಫಿನೇಷನ್ನ ನಾನು PDF ಅಲ್ಲಿ ಇದೇ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಫಾರ್ಮುಲಾ ಇದು, ಮತ್ತು ಕಾಲಮ್ಸ್ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್. 3 to 5 ಮಾರ್ಕ್ಸ್ಗೆ ಡೆಫಿನೇಷನ್ ಕೇಳ್ತಾರೆ. ನೆಕ್ಸ್ಟ್ ಸೆಷನ್ 2ನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಇಂಡಕ್ಷನ್. ಸೊ ವೆರಿ ಇಂಪಾರ್ಟೆಂಟ್, ಇದೆಲ್ಲ ಬೇಸಿಕ್ ಆಫ್ ನಾವು 3rd ಸೆಮಿಸ್ಟರ್ಗೆ ವೆರಿ ಬೇಸಿಕ್ ಇದು. ನಾವು ವಾಟ್ ಈಸ್ ಇಂಡಕ್ಷನ್, ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು, ಫ್ಲಕ್ಸ್ ಹೇಗೆ ಇದಾಗುತ್ತೆ, ಸೊ ಅದನ್ನು ನೀವು ಅಬ್ಸರ್ವ್ ತಿಳ್ಕೊಳ್ಳಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆನ್ಸಿಟಿ. ನೆಕ್ಸ್ಟ್ ಸೆಷನ್ 3ನಲ್ಲಿ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವಾಟ್ ಈಸ್ ಪೊಟೆನ್ಷಿಯಲ್, ಸೊ ಪೊಟೆನ್ಷಿಯಲ್ ಫಾರ್ಮುಲಾ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಎರಡಕ್ಕೂ ಡಿಫ್ರೆನ್ಸ್ ಏನು, ಸೊ ಇದ್ರ ಬಗ್ಗೆ. ಮತ್ತು ಬ್ರೇಕ್ ಡೌನ್ ವೋಲ್ಟೇಜ್, ವಾಟ್ ಈಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂದರೆ ಏನು. ಬ್ರೇಕ್ ಡೌನ್ ವೋಲ್ಟೇಜ್ ಈಸ್ ದ ಮಿನಿಮಮ್ ವೋಲ್ಟೇಜ್ ಅಟ್ ವಿಚ್ ಇನ್ಸುಲೇಟಿಂಗ್ ಮೆಟೀರಿಯಲ್ ಬಿಕಮ್ ಕಂಡಕ್ಟಿಂಗ್. ಸೊ ಅದು ಬ್ರೇಕ್ ಡೌನ್ ವೋಲ್ಟೇಜ್ ಅಂದರೆ ಒಂದು ಮಿನಿಮಮ್ ವೋಲ್ಟೇಜಿನ ಬ್ರೇಕ್ ಆಗಿ ಇನ್ಸುಲೇಟ್ ಮೆಟೀರಿಯಲ್ ಬಿಕಮ್ಮಿ ಕಂಡಕ್ಟ್ ಆಗೋದು. ಡೈ ಎಲೆಕ್ಟ್ರಿಕ್ ಸ್ಟ್ರೆಂತ್, ಸೊ ಅದನ್ನು ನೋಡ್ಕೊಳ್ಳಿ. ಇದು ಸೆಷನ್ 4 ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಕಂಪ್ಲೀಟೆಡ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ವೀಕ್ ವೈಸ್ ಮಾಡಲ್ ಕ್ವಶನ್ ಪೇಪರ್ದಲ್ಲಿ MCQ ಕೇಳಿರೋದು, ಮತ್ತು ಪಾರ್ಟ್ B ಕ್ವಶನ್ ಕೇಳಿರೋದು, ಪಾರ್ಟ್ C ಕ್ವಶನ್ ಕೇಳಿರೋದು, ಇಷ್ಟನ್ನು ಕೂಡ ನಾನು ರಿಪೀಟ್ ಮಾಡ್ತಾ ಇರ್ತೀನಿ, ಅಂದರೆ ವಿಡಿಯೋ ಮಾಡ್ತಾ ಇರ್ತೀನಿ. ಈ ಸಬ್ಜೆಕ್ಟನ್ನು ಇವಾಗಿಂದಲೇ ಚೆನ್ನಾಗಿ ಓದ್ಕೊಳ್ಳಿ, ಬಿಕಾಸ್ ಅಂದ್ಕೊಂಡಷ್ಟು ಈಸಿ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.